ಸಾರೀಗ ನಾನು ಹೇಳ್ಬೋದು 108 ಅದಕ್ಕಲ್ಲ ಫೋಟೋ ಎಲ್ಲೊಂದು ಇಟ್ಕೋಬಹುದು ಬಿಡುವ ಮಾತಾಡೋ ಒಳ್ಳೆ ಮಾತಾಡಿ ಹೇಳ್ತೀನಿ ನಾನು ಬಡ್ದು ಬಿಡ್ತೀನಿ ನಾನು ಏನ್ ಬೇಕಾದ್ರೆ ಮಾತಾಡ್ಬಾರ್ದು. ಜಾಗ ಎಲ್ಲೊಂದು ಅರ್ಧ ಎಕರೆ ಉತ್ಕೊಂಡ್ ಬಂದಿಲ್ಲ, ಯಾವ್ದೋ ಏನೋ ಅರ್ಧ ಎಕರೆ ಉತ್ಕೊಂಡ್ ಬಂದಿರೋ ಮೆಂಬರ್ ಅಂತ ಅಪ್ಪಂದೇನು ಉಳಿಲ್ಲ. ನಾನು ಅಪ್ಪಂದೇನು ಬಂದಿಲ್ಲ, ನಾನು ಮಾಡ್ಕೊಂಡಿದ್ದೀನಿ ಕೇಳ್ರಪ್ಪ. ಇವರು ಇದೇನಾಯ್ತು ಗೊತ್ತಾ, ಸರ್ವೆ ಮಾಡಿ ಕೊಡ್ರಿ ಅವ್ರ ರೆಕಾರ್ಡ್ಸ್ ಇದ್ರೆ ಪಂಚಾಯತಿ ಹೋಗಿ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ರೆ ಏನು ಇಷ್ಟಿಲ್ಲ ಅಂದ್ರೆ ನೀವು ಮಾಹಿತಿ ನಮಗೆ ಕೊಟ್ಟರೆ ಲೆಟ್ರು ನಿಮ್ಮ ಕಡೆಯಿಂದ, ಇಲ್ಲ ಅಂದ್ರೆ ಪಬ್ಲಿಕ್ ಇದು ಮಾಡಿ ಅನ್ನಕ್ಕೆ ಮರ ಕುಯ್ಯಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಸರ್ ನೀವು? ಅದೇನ್ ಗೊತ್ತಾ, ಮರ ಕುಯ್ಯಕ್ಕೆ ಆಕ್ಚುಲಿ ಅವ್ರ ಸ್ವಂತದ್ದಾದ್ರೆ ಕುಯ್ಬೋದು, ಬಟ್ ಟ್ರಾನ್ಸ್ಪೋರ್ಟ್ ಮಾಡಂಗಿಲ್ಲ ರೂಲ್ಸ್ ಪ್ರಕಾರ. ಟ್ರಾನ್ಸ್ಪೋರ್ಟ್ ಮಾಡಿಲ್ಲ ಸರ್, ತೋರ್ಸ್ಕೊಂಡು ನಾವು ಸ್ಪಾಟ್ ಟ್ರಾನ್ಸ್ಪೋರ್ಟ್ ಮಾಡಿಲ್ಲ, ಮರ ಕಟ್ ಮಾಡಿದೀನಿ. ಕೇಳ್ರಿ ಎಷ್ಟು ನೋಡೋದು ಅಂತ, ಎಷ್ಟು ನೋಡೋಯ್ತು ಅಂತ ಕೇಳಿಸ ಇಲ್ಲಿ. ಸಾರೀಗ ನಾನು ಹೇಳ್ಬೋದು 108 ಅದಕ್ಕಲ್ಲ ಫೋಟೋ ಎಲ್ಲೊಂದು ಇಟ್ಕೋಬಹುದು ಬಿಡುವ ಮಾತಾಡೋ ಒಳ್ಳೆ ಮಾತಾಡಿ ಹೇಳ್ತೀನಿ ನಾನು ಬಡ್ದು ಬಿಡ್ತೀನಿ ನಾನು ಏನ್ ಬೇಕಾದ್ರೆ ಮಾತಾಡೋದು ಏನ್ ಬೇಕಾದ್ರೆ ಮಾತಾಡಬೇಡ. ನಾವು ಈ ಗ್ರಾಮದವ್ರಾದ್ರೂ ನಾವು ಏನು ನಮ್ಮ ಕೆಲಸ ಏನು ಮಾಡ್ಬೋದು, ನಾವು ಅಟ್ಲೀಸ್ಟ್ ಮೇಘಲವರು ಒಬ್ಬ ಅಧಿಕಾರಿಗೆ ತಿಳಿಸ್ಬೋದು, ನಾವು ಕಂಪ್ಲೇಂಟ್ ಮಾಡ್ಬೋದು, ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು, FIR ಹಾಕಕತ್ತದ ನಾವು ಇಲ್ಲಿ ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ಬೋದು, ಹಿಂಗೆಲ್ಲ ಅಂತಂದ್ಬಿಟ್ಟು ಎಲ್ಲ ಇದು ಮಾಡ್ಬೋದು. ಅವ್ರ ತಿರ್ಗಿ ನಾವೊಂದು ಆದೇಶ ಮಾಡೋಕತ್ತದ ಅವ್ರಿಗೆ, ಅದೆಲ್ಲ ಮಾಡಬೇಕಾಗಿರೋದು ಅಧಿಕಾರಿಗಳು. ನಾವು ಇದಕ್ಕೂ ಮರ ಕುಯ್ದು ಅವಾಗ 1 ವಾರ ಆಗಿದೆ ವಾರದಿಂದ ನಾವು ಸುತ್ತೋಡಿತಾನೆ ಇದ್ದೀವಿ ಎಲ್ಲ ಕಡೆಗೂ, ಫಾರೆಸ್ಟಿಂದ ಹಿಡಿದು ಪೊಲೀಸ್ ಸ್ಟೇಷನಿಂದ ಹಿಡಿದು ತಹಸೀಲ್ದಾರು, ಈ ಪಂಚಾಯತಿ EO ಸಮೇತ ಎಲ್ಲರಿಗೂ ನಾವು ಒಂದು ಇದು ಕೊಟ್ಟಿದ್ದೀವಿ. ಈ ಥರ ಆಗಿದೆ ಸ್ವಾಮಿ ಅಂತ ಅಂದ್ಬಿಟ್ಟೆಲ್ಲ ಫೋಟೋ ಸಮೇತ ಎಲ್ಲರಿಗೂ ಕೊಟ್ಟು ಬಂದಿದ್ದೀವಿ. ಕೊಟ್ಟು ಬಂದ್ರೆ ಇನ್ನೂ ಇಲ್ಲಿವರೆಗೂ ಯಾರು ಇದನ್ನೇ ಮಾಡಲಿಲ್ಲ. ಅಲ್ಲಿ ಏನು ಹೇಳೋದು, ರವೀಂದ್ರ ಏನು ಹೇಳ್ತಾರೆ, ನಮಗೆ ಬರೋಲ್ಲ ಪಂಚಾಯತಿಗೆ ಅಂತಾರೆ. ಪಂಚಾಯತಿ ಏನಂತಾರೆ, ಅದು ರವೀಂದ್ರದು ಅಂದ್ಕೊಂತಾರೆ. ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಇದು ಮಾಡೋರು ಯಾರು? ಇಬ್ಬರು ಸೇರ್ಕೊಂಡು ಮಾಡ್ಬೇಕು. ಅವ್ರು ಬಂದ್ಬಿಟ್ಟು ಇಬ್ಬರು ಕಂದಾಯದವರು ಬರಬೇಕು, ಪಂಚಾಯತವರು ಬರ್ಬೇಕು, ಇಬ್ಬರು ಸೇರಿಬಿಟ್ಟು ಅರಣ್ಯಾಧಿಕಾರಿಗಳು ಅವರು ನಮಗೆ ಮನವಿ ಕೊಟ್ಟರೆ ನಾವು ಅವ್ರನ್ನ FIR ಹಾಕ್ತೀವಿ. ಯಾರು ಇದು ಯಾರ್ದು ಏನು ಸರ್ಕಾರದ ಪಂಚಾಯತಿದ ಇದ್ರದ ಅಂತ ಅಂದ್ಬಿಟ್ಟು ನಮಗೊಂದು ಇದು ಬೇಕು, ಅದು ಕೊಟ್ಟ ಮೇಲೆ ನಾವು FIR ಹಾಕ್ತೀವಿ ಅಂತ ಹೇಳ್ತಾರೆ ಅವರು. ಅದು ಬಿಟ್ಟರೆ ನಾವು ಇನ್ನೇನು ಮಾಡೋಕ್ಕೆ ಸಾಧ್ಯನಾ ಸರ್? ಇಷ್ಟು ಮಾಡಿದ್ದೀವಿ ನಾವು, ಎಲ್ಲ ಕಡೆಗೂ ನಾವು ಮನವಿ ಕೊಟ್ಟಿದ್ದೀವಿ. ಕೊಟ್ಟರು ಇನ್ನು ಸ್ಪಂದಿಸ್ತವ್ರು ಯಾರೂ ಇಲ್ಲ ಅಲ್ಲಿ. ಇವರು ಯಾರೋ ನಿನ್ನೆ ತಹಸೀಲ್ದಾರ್ಗೆ ಹೋದರೆ ತಹಸೀಲ್ದಾರು ಅಮ್ಮ ಇದ್ದರು, MLA ಹೇಳಿ ಕಳಿಸಿರು, ಹೋಗಿ ನಾನು ಹೇಳಿದ್ದೀನಿ ಹೇಳು ಎಲ್ಲ ಕ್ಲೀನಾಗಿ ಹೇಳು ಅಂತ ಅಂದ್ಬಿಟ್ಟು. ಅಲ್ಲಿಗೆ ಹೋದರೆ ನಾವು ಹೋಗೋಷ್ಟೊತ್ತಿಗೆ ಅದೇನೋ ಅವ್ರು ಯಾರೋ ಒಬ್ಬರು ದೊಡ್ಡ ಇವ್ರು ಬಂದಿದ್ರು, ಅವ್ರ ಹತ್ರ ಮಾತಾಡೋದು ನಿಂತಿದ್ದಾರೋ, ಕಾದು 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 ಹೋದ ಸೀದಾ ದಡಾರ ಅಂತ ಜೀಪ್ ಎತ್ಕೊಂಡ್ಬಿಟ್ಟು ಸೀದಾ ಹೊರಟೆ ಹೋದ್ರು. ಯಾರು ಸ್ಟ್ರೈಕ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಇದು ಮಾಡ್ತಾರೆ. ಅವ್ರೇನು ನಾನು ಇವ್ರಿಗೆ ಹೇಳಿದ್ದೀನಿ ಹೋಗಂತಾರೆ, ಯಾರಿಗೆ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ. ಆ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಅವ್ರು ಇದ್ರದ್ದು ಗಂಧನೇ ಗೊತ್ತಿಲ್ಲ ಇಲ್ಲದು. ಸರ್ ನಮಗೆ ಬರಲ್ಲ ಸರ್, ಅದು ಪಂಚಾಯತಿದು ಅಂತ ಹೇಳ್ತಾರೆ. ಇವತ್ತು ಬೆಳಗ್ಗೆ ಯಾರೋ MLA ಮನೆಗೆ ಹೋಗ್ಬಿಟ್ಟು ಇವತ್ತು ಹೇಳಿದ್ರೆ ಪಂಚಾಯತಿ ಬರ್ತದ ಅಂತ MLAಗೆ ಹೇಳ್ತಾವ್ರಿ ಇವರು. ಪಂಚಾಯತಿ ಬರೋದನ್ನ ಚೆಕ್ ಮಾಡೋದು ಯಾರು ಜವಾಬ್ದಾರಿ? ಇದು ಇಲ್ಲಿ ಬಂದ್ಬಿಟ್ಟು ಪಂಚಾಯತಿ ಬರ್ತದೆ ಇದು ಮಾಡೋದು ಅವ್ರ ತಾನೇ ಸರ್. ಇಷ್ಟು ಮರ ಇದಾದ್ರೂ ಯಾರು ಅವ್ರ ಗಮನಕ್ಕೆ ಇಲ್ಲ. ಇನ್ನೇನು ಮಾಡೋದು ನಾವು ಹೇಳಿ ಸರ್? ಇದು ಸರ್ಕಾರಿ ಗುಂಡ್ಸೋಪ್ ಸರ್, ಇದು ಕೆರೆ ಅಂಗ್ಲ ನೋಡಿ, ಇಲ್ಲಿಂದ ಈ ಕಡೆ ಕೆರೆ ಅಂಗ್ಲ,
ಮುಂದಕ್ಕೆ ಇದು ಗುಂಡ್ತೋಪು ಅಂದ್ಬಿಟ್ಟು 38 ಗುಂಟೆ ಬತ್ತ ಸಹ ಇದು. ನಾನು ರೈತ ಆಗ್ಬಿಟ್ಟು ನಾನು ಬೆಳೆದಿರೋ ನಮ್ಮ ಹೊಲ್ದಾಗ ಬೆಳೆದಿರೋ ಒಂದು ಮರ ಕೊಯ್ಬೇಕಾದ್ರೆ ಪರ್ಮಿಷನ್ ತಗೊಬೇಕಾದ್ರೆ ವರ್ಷಾನ್ಗಟ್ಟಲೆ ತಿರುಗಬೇಕು. ಎಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಅವ್ರಿಗೆ ಕೊಟ್ಬಿಟ್ಟು ಅಂಥವ್ರು ಏಕಾಏಕಿ ಇಷ್ಟು ಮರ ಕೊಯ್ದ್ರೂ ಯಾರನ್ನು ಇನ್ನೂ ಅಲ್ಲಿಂದ ಬರಬೇಕು ಇಲ್ಲಿಂದ ಬರಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಈ ಫಾರೆಸ್ಟ್ನವರು ಬರ್ತಾರೆ, ಇದು ಮಾಡ್ತಾರೆ, ಪೊಲೀಸ್ನವ್ರು ಹಂಗೆ ಹೇಳ್ತಾರೆ. ಇನ್ನು ಮಾಡೋರು ಯಾರು ಸಹ ಇದನ್ನ ರಕ್ಷಣೆ ಮಾಡೋರು ಯಾರು ಸಹ ಇದನ್ನ ಈ ಥರ ಹಿಂಗೆಲ್ಲ ಇದು ನಡೀತಾ ಇದಕ್ಕೆ ಯಾರು ಸಹ ಹೊಣೆ? ನಾವು ಚಿಕ್ಕ ವಯಸ್ಸಿಂದನೂ ಇಲ್ಲಿ ಈ ಕೆರೆಯಲ್ಲಿ ದನ ಕರುಗಳು ಮೈ ತೊಳ್ಕೊಂಡು ಈ ದೊಡ್ಡದು ಮರಗಳೆಲ್ಲ ಇದು ಮಾಡ್ಕೊಂಡು ಈ ನೆಳ್ಳಲ್ಲಿ ಎಲ್ಲ ದನ ಕರುಗಳು ಕಟ್ಕೊಂಡು ಜೀವನ ಮಾಡ್ತಾಯಿದ್ದೋ. ಹಾಗಾಗಿ ಇಲ್ಲಿ ಎಷ್ಟೋ ಅಕ್ಕಿ ಪಕ್ಷಿಗಳೆಲ್ಲ ನೀರು ಕುಡಿದು ಜೀವನ ಮಾಡ್ತಾ ಇದ್ದ. ಈತನು ಇಲ್ಲಿರೋಂಥ ಒಬ್ಬ ಗ್ರಾಮ ಪಂಚಾಯತಿ ವೀರೇಗೌಡ ಅಂದನು, ಅವನು ಒಬ್ಬ ರೈತನ ಮಗನೇ. ಹಾಗಾಗಿ ರೈತನ ಮಗ ಅಂದ್ಬಿಟ್ಟು ಈ ಥರ ಅವನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಒಂದು ತೊಗಲಕ್ ದರ್ಬಾರಲ್ಲಿ ಈ ಥರ ಮರ ಯಾರು ನಾನು ಬಿಟ್ಟರೆ ಯಾರೂ ಇಲ್ಲ ಈ ಊರಿಗೆ, ನಾನೇ ದೊಡ್ಡ ಇವನು ಅಂದ್ಬಿಟ್ಟು ಈ ಮರಗಳನ್ನೆಲ್ಲ ಆಡಾಗಲೇ ಸರ್ ಏನು ಇದನ್ನೇನಿಲ್ಲ ಆಡಾಗಲೇ ಬಂದು ಈ ಮರಗಳನ್ನ ಏಕಾಏಕಿ ಕಡ್ದು ನನ್ನ ಯಾರು ಕೇಳೋರು ಅಂತೇಳಿ ಒಂದು ತೊಗಲಕ್ ದರ್ಬಾರಲ್ಲಿ ಈ ಮರನ ಎಲ್ಲ ಅಧಿಕಾರಿಗಳನ್ನ ಕಟ್ಕೊಂಡು ನಾವು ಇದು ಮರ ಕುಯ್ದ ಮೇಲೆ ನಮಗೆ ಗೊತ್ತಾಯಿತು. ಮತ್ತು ರೇಂಜ್ ಆಫೀಸರ್ ಎಲ್ಲ ಬಂದು ನೋಡಿದಾಗ ಅವರೇ ಒಂದು ಶಾಕ್ ಆದರು. ಏನು ಇಂಥ ಮರಗಳು ಇಡೀ ನಮ್ಮ ತಾಲೂಕಲ್ಲಿ ಎಲ್ಲೂ ಕಡ್ದಿಲ್ಲ, ಇದು ಮಾಡಿರೋದು ತಪ್ಪು, ಇದನ್ನು ಎಂಥ ಮರಗಳು ಸುಮಾರು 60-70 ವರ್ಷದ ಮರಗಳು ಸರ್ ಇದು. ಆದ್ದರಿಂದ ಇದನ್ನ ಮೇಲೆ ದಯವಿಟ್ಟು ಕಾನೂನು ಕ್ರಮ ಜರುಗಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸ್ವಾಮಿ.